Hello students, we'll continue Microsoft Word. In the previous session, we learned to how to open MS Word document, open new document, save document, open existing document, exit from Word. ಹೇಗೆ ವರ್ಡ್ ಓಪನ್ ಮಾಡೋದು, ಹೊಸ ಡಾಕ್ಯುಮೆಂಟ್ ಹೇಗೆ ಮಾಡೋದು, ಸೇವ್ ಮಾಡಿರೋದನ್ನು ಹೇಗೆ ಓಪನ್ ಮಾಡೋದು, ಮತ್ತು ವರ್ಡಿಂದ ಹೇಗೆ ಹೊರಗೆ ಹೋಗೋದು ಅನ್ನೋದನ್ನು ಕಲ್ತಿದ್ದೀವಿ. In this session, we'll learn how to type, how to navigate in Word window, text selection, deleting text, undo and redo the actions. ಈ ಸೆಷನ್ನಲ್ಲಿ ಟೈಪಿಂಗ್ ಹೇಗೆ ಮಾಡೋದು, ಎಲ್ಲಿಂದ ಶುರು ಮಾಡೋದು, ನ್ಯಾವಿಗೇಷನ್ ಮೂವ್ ಹೇಗೆ ಮಾಡೋದು ವರ್ಡ್ ವಿಂಡೋನಲ್ಲಿ, ಟೆಕ್ಸ್ಟ್ ಸೆಲೆಕ್ಷನ್ ಹೇಗೆ ಮಾಡೋದು, ಡಿಲೀಟಿಂಗ್ ಟೆಕ್ಸ್ಟ್ ಹೇಗೆ ಡಿಲೀಟ್ ಮಾಡೋದು, ಮತ್ತು ಮಾಡಿರೋ ಕೆಲಸವನ್ನು ಅಂಡನ್ ಆ್ಯಂಡ್ ರೀಡೂಯಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕಲಿಯೋಣ. ಐ ಶೋ ಯು ನೌ ಹೌ ಟು ಓಪನ್ MS ವರ್ಡ್. ವರ್ಡ್ ಹೇಗೆ ಓಪನ್ ಮಾಡೋದು ನೋಡೋಣ. ಫಸ್ಟ್ ಯು ಹ್ಯಾವ್ ಟು ಗೋ ಟು ಸ್ಟಾರ್ಟ್, ಆಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್. ಹೇಳಿದ್ದೆ ನಾನು, ಮೈಕ್ರೋಸಾಫ್ಟ್ ಆಫೀಸ್ ಬಂಡಲ್ ಆಫ್ ಸಾಫ್ಟ್ವೇರ್ಸ್ ಇರುತ್ತೆ, ಇಲ್ಲೆಲ್ಲ ಕಾಣ್ತಾ ಇದೆ. ಎಲ್ಲಿ ಡಬ್ಲ್ಯೂ ಅಂತ ಕಾಣುತ್ತಲ್ಲ, ಮೈಕ್ರೋಸಾಫ್ಟ್ ವರ್ಡ್ 2010, ನಂದು 2010 ವರ್ಷನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ಕ್ಲಿಕ್ ಆನ್ ಮೈಕ್ರೋಸಾಫ್ಟ್ ವರ್ಡ್. ಇದು ಫಸ್ಟ್ ಕ್ಲಾಸಲ್ಲೇ ಆಗಿದೆ, ಹಾಗಾಗಿ ಮುಂದೆ ಹೋಗೋಣ. ಈಗ ಏನು ಕಾಣ್ತಾ ಇದೆ ನಿಮಗೆ, ಇಲ್ಲಿ ಬ್ಲಿಂಕಿಂಗ್ ಕ್ಯಾರೆಕ್ಟರ್ ಕಾಣ್ತಾ ಇದೆಯಲ್ಲ, ಇದನ್ನು ನಾವು ಕರ್ಸರ್ ಅಂತ ಹೇಳ್ತೀವಿ. ಏನಂತೀವಿ? ಕರ್ಸರ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಪ್ಲೇಸ್ ವೇರ್ ವಿ ಸ್ಟಾರ್ಟ್ ಟೈಪಿಂಗ್. ಇದು ಟೈಪ್ ಮಾಡ್ತಾ ಇದ್ದೀನಿ ನಾನು ಕೀಬೋರ್ಡಿಂದ. ನಿಮಗೆ ಗೊತ್ತಿರಬೇಕು, ಕ್ಯಾಪ್ಸ್ ಲಾಕ್ ಆನ್ ಇದ್ದರೆ ಕ್ಯಾಪಿಟಲ್ ಲೆಟರ್ಸ್ ಬರುತ್ತೆ, ಆಫ್ ಇದ್ದರೆ ಸ್ಮಾಲ್ ಲೆಟರ್ಸ್ ಬರುತ್ತೆ. ಈ ರೀತಿ ನಾವು ಟೈಪ್ ಮಾಡಬೇಕು. ಎಲ್ಲಿ ಕರ್ಸರ್ ಇದೆಯೋ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಎಲ್ಲಿ ಕರ್ಸರ್ ಇದೆಯೋ ಅಲ್ಲಿಂದ ಶುರು ಆಗುತ್ತೆ. ಕರ್ಸರ್ ನೆಕ್ಸ್ಟ್ ಲೈನಿಗೆ ಹೋಗಲಿಕ್ಕೆ ಎಂಟರ್, ಇದನ್ನು ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೀವಿ. ನೆಕ್ಸ್ಟ್ ಲೈನಿಗೆ ಹೋಗಲಿಕ್ಕೆ ಎಂಟರ್ ಇದೆ, ಸ್ವಲ್ಪ ಟೈಪ್ ಮಾಡಿದ್ದೀನಿ. ನಾವು ಈಗ ಎಲ್ಲಿದ್ದೀವಿ? ಈಗ ಒಂದು ಫಸ್ಟ್ ಪೇಜಲ್ಲಿದ್ದೀವಿ. ಇಲ್ಲಿ ಸ್ಟೇಟಸ್ ಬಾರಲ್ಲಿ ತೋರಿಸ್ತಾ ಇದೆ 1 of 1 ಅಂತ, 1 ಪೇಜ್ ಇದೆ, ಅಷ್ಟೇ ಇರೋದು. ಈಗ ನಾವು ಇಲ್ಲಿ, ಐ ಹೋಪ್ ಇಟ್ ಈಸ್ ಕ್ಲಿಯರ್, ಹೇಗೆ ಟೈಪ್ ಮಾಡಬೇಕು. ಈಗ ಇಲ್ಲಿ ನಾವು ಹೇಗೆ ಮೂವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿಂದ ಎಲ್ಲಿಗೆ ಹೋಗಬೇಕು? ನನ್ನ ಕರ್ಸರ್, ಈಗ ಕರ್ಸರ್ ಎಲ್ಲಿದೆ? ಸೆಕೆಂಡ್ ಲೈನಲ್ಲಿ ಇದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡು ಹೋಗಿ ಮೌಸನ್ನು ಕ್ಲಿಕ್ ಮಾಡ್ಬೋದು. ಆರ್ ಯು ಕ್ಯಾನ್ ಯೂಸ್ ಕೀಬೋರ್ಡಲ್ಲಿ ಆ್ಯರೋ ಕೀ ಇರುತ್ತೆ, ಮೇಲೆ ಪ್ರೆಸ್ ಮಾಡಿದರೆ ಮೇಲ್ಗಡೆ ಹೋಗುತ್ತೆ, ಲೆಫ್ಟ್ ಆ್ಯರೋ ಮಾಡಿದರೆ ಲೆಫ್ಟಲ್ಲಿ ಹೋಗುತ್ತೆ, ರೈಟ್ ಆ್ಯರೋ ಮಾಡಿದರೆ ರೈಟಲ್ಲಿ ಹೋಗುತ್ತೆ, ಆ್ಯಂಡ್ ಡೌನ್ ಆ್ಯರೋ ಮಾಡಿದರೆ ಕೆಳಗಡೆ ಹೋಗುತ್ತೆ. ನೀವು ಮೌಸನ್ನು ಡೈರೆಕ್ಟಾಗಿ ಇಲ್ಲಿ ತೊಗೊಂಡೋಗಿ ಇಲ್ಲಿಗೆ ಫಸ್ಟ್ ಲೈನಿಗೆ ಬರಬೇಕಂದ್ರೆ ನಾನು ಏನು ಮಾಡ್ತೀನಿ, ಮೌಸ್ ಇಲ್ಲಿ ಏನು ಓಡಾಡ್ತಾ ಇರೋದು ಕಾಣ್ತಾ ಇದೆಯಲ್ಲ, ಮೌಸ್ ಪಾಯಿಂಟರ್ ಇಲ್ಲಿ ಬಂದು ಕ್ಲಿಕ್ ಮಾಡಿದರೆ ಇಲ್ಲಿರೋ ಕರ್ಸರ್ ಇಲ್ಲಿಗೆ ಬಂತು. ಏನೇ ಕೆಲಸ ಮಾಡಬೇಕಿದ್ರು ಈ ರೀತಿ ನೀವು ಕರ್ಸರನ್ನು ಅಲ್ಲಿ ತೊಗೊಂಡೋಗಿ ಇಡಬೇಕು, ಯೂಸಿಂಗ್ ಆ್ಯರೋ ಕೀಸ್ ಆರ್ ಮೌಸಿಂದ. ಈಗ ನನಗೆ ಎಲ್ಲಿದ್ದೀನಿ, ನಾನೀಗ ವರ್ಡ್ 2010 ಹತ್ರ ಇದ್ದೀನಿ. ಕರ್ಸರ್ ಕಾಣ್ತಾ ಇದೆ ನಿಮಗೆ. ಇದನ್ನು ನನ್ನ ಲೈನಿನ ಫಸ್ಟಿಗೆ ಹೋಗಬೇಕು, ಮೈಕ್ರೋಸಾಫ್ಟ್ ಇರಲ್ಲಿ ಹೋಗಬೇಕು. ಶಾರ್ಟ್ಕಟ್ ಕೀಗಳಿದೆ ಅದರಲ್ಲಿ. ಹೋಮ್ ಕೀ ಅಂತ ಇರುತ್ತೆ. ಇಫ್ ಯು ಪ್ರೆಸ್ ಹೋಮ್ ಕೀಯಲ್ಲಿ ಪ್ರೆಸ್ ಮಾಡಿದರೆ ಯಾವ ಲೈನಲ್ಲಿರುತ್ತೋ ಕರ್ಸರು ಅದರದ್ದು ಬಿಗಿನಿಂಗಿಗೆ ಹೋಗುತ್ತೆ, ಅದರ ಸ್ಟಾರ್ಟಿಂಗಿಗೆ ಹೋಗುತ್ತೆ. ಈಗ ಯಾವ ಲೈನಲ್ಲಿದ್ದೀರೋ ಅದರ ಲಾಸ್ಟಿಗೆ ಹೋಗಬೇಕು ಅಂದರೆ ಎಂಡ್ ಕೀ ಅಂತ ಇರುತ್ತೆ, ಎಂಡ್ ಕೀ ಪ್ರೆಸ್ ಮಾಡಬೇಕು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಹೋಮ್ ಪ್ರೆಸ್ ಮಾಡಿದರೆ ಲೈನ್ ಬಿಗಿನಿಂಗಿಗೆ ಹೋಗುತ್ತೆ, ಎಂಡ್ ಪ್ರೆಸ್ ಮಾಡಿದರೆ ಲೈನ್ ಎಂಡಿಗೆ ಹೋಗುತ್ತೆ. ಅದೇ ರೀತಿ ನನಗೆ ಡಾಕ್ಯುಮೆಂಟ್ ಸ್ಟಾರ್ಟಿಂಗಿಗೆ ಹೋಗಬೇಕು, ಡಾಕ್ಟರ್ ಡಿ ಅನ್ನೋಲ್ಲಿ ಕರ್ಸರ್ ಬೇಕು ಅಂದರೆ ನಾನು ಏನು ಪ್ರೆಸ್ ಮಾಡಬೇಕು? ಎಲ್ಲೇ ಇರಲಿ, ನಾನು ಸಪೋಸ್ ಇಲ್ಲಿದ್ದೀನಿ, 10th ಪೇಜಲ್ಲಿದ್ದೀನಿ, ಯಾವುದೇ ಪೇಜಲ್ಲಿದ್ರೂ ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್ ಬಿಗಿನಿಂಗಿಗೆ ಬರಬೇಕು ಅಂದರೆ ನಾನು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಬೇಕು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಕಂಟ್ರೋಲ್ ಹೋಮ್ ಹೋಯಿತು. ಅದೇ ರೀತಿ ಕಂಟ್ರೋಲ್ ಎಂಡ್ ಪ್ರೆಸ್ ಮಾಡಿದರೆ ನಾನು ಡಾಕ್ಯುಮೆಂಟ್ ಎಂಡಿಗೆ ಹೋಗ್ತೀನಿ. ಕಂಟ್ರೋಲ್ ಹೋಮ್ ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್, ಕಂಟ್ರೋಲ್ ಆ್ಯಂಡ್ ಎಂಡ್ ಆಫ್ ದ ಡಾಕ್ಯುಮೆಂಟ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ದಿಸ್ ಇಸ್ ದ ಮೂವಿಂಗ್ ಅಕ್ರಾಸ್ ದ ನ್ಯಾವಿಗೇಷನ್. ಡಾಕ್ಯುಮೆಂಟಲ್ಲಿ ಹೇಗೆ ನ್ಯಾವಿಗೇಟ್ ಮಾಡೋದು, ಎಲ್ಲಿಂದ ಎಲ್ಲಿಗೆ ಹೋಗೋದು, ಮೌಸ್ ತೊಗೊಂಡು ಹೋಗ್ಬೋದು, ಆ್ಯರೋ ಕೀಸ್ ತೊಗೊಂಡು ಹೋಗ್ಬೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ವರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲಲ್ಲೂ ಕೂಡ ಮಾಡಬಹುದು.
ನ್ಯಾವಿಗೇಷನ್ ನಾನು ಹೇಗೆ ತೋರಿಸಿದ್ದೀನಿ ನಿಮಗೆ. ಯು ಕ್ಯಾನ್ ಮೂವ್ ದ ಕರ್ಸರ್ ಯೂಸಿಂಗ್ ಆರೋ ಬಟನ್ಸ್ ಆನ್ ದ ಕೀಬೋರ್ಡ್ ಆರ್ ಪೊಸಿಷನ್ ದ ಮೌಸ್ ಆ್ಯಂಡ್ ಕ್ಲಿಕ್ ದ ಲೆಫ್ಟ್ ಬಟನ್. ನೀವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಆರೋ ಬಟನ್ಗಳಿಂದ ಹೋಗ್ಬೋದು, ನೀವು ನೋಡಿದ್ದೀರಾ ನಾನು ತೋರಿಸಿದ ವಿಡಿಯೋದಲ್ಲಿ. ಮತ್ತು ಎಲ್ಲಿಗೆ ಹೋಗಬೇಕು, ಡೈರೆಕ್ಟಾಗಿ ಮೌಸ್ ತೊಗೊಂಡೋಗಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಕರ್ಸರನ್ನು ಮೂವ್ ಮಾಡಿ ನಿಮ್ಮ ಕೆಲಸವನ್ನು ಕಂಟಿನ್ಯೂ ಮಾಡ್ಬೋದು. ಇದನ್ನು ಜಸ್ಟ್ ನೋಟ್ ಡೌನ್. ಕೀಬೋರ್ಡ್ ಶಾರ್ಟ್ಕಟ್ಸ್ ಕೊಟ್ಟಿದ್ದಿದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ತೋರಿಸಿದ್ದೀನಿ, ಹಾಗಾಗಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಬಿಗಿನಿಂಗ್ ಆಫ್ ದ ಲೈನ್ ಹೋಮ್ಗೆ ಹೋಗ್ಬೇಕು. ಬಿಗಿನಿಂಗ್ ಆಫ್ ದ ಲೈನ್ ಹೋಮ್, ಎಂಡ್ ಆಫ್ ದ ಲೈನ್ ಎಂಡ್ ಕೀ, ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್ ಟಾಪ್ ಆಫ್ ದ ಡಾಕ್ಯುಮೆಂಟ್ ಅಲ್ಲ, ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್ ಕಂಟ್ರೋಲ್ ಹೋಮ್, ಎಂಡ್ ಆಫ್ ದ ಡಾಕ್ಯುಮೆಂಟ್ ಕಂಟ್ರೋಲ್ ಎಂಡ್. ಇದನ್ನು ತೋರಿಸಿದ್ದೀನಿ. ಸೊ ಯು ಜಸ್ಟ್ ನೋಟ್ ಡೌನ್ ದಿಸ್ ಒನ್. ನೆಕ್ಸ್ಟ್ ವಿಲ್ ಸಿ ದ ಸೆಲೆಕ್ಷನ್. ಸೆಲೆಕ್ಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೆಲೆಕ್ಷನ್ ಮೀನ್ಸ್, ಈಗ ನಾನಿಲ್ಲಿ ಮೌಸ್ ಇಟ್ಟಿದ್ದೀನಿ, ನಾನು ಮೌಸಿಂದ ಸೆಲೆಕ್ಟ್ ಮಾಡ್ಬೋದು ಆರ್ ಕೀಬೋರ್ಡಿಂದ ಸೆಲೆಕ್ಟ್ ಮಾಡ್ಬೋದು. ಮೌಸಿಂದ ಹೇಗೆ, ಯಾವುದು ಸೆಲೆಕ್ಟ್ ಮಾಡಿದ ಹೊರತು ನಾವು ಯಾವುದೇ ಫಾರ್ಮೇಟಿಂಗ್, ಅಂದರೆ ಈಗ ಇದರದ್ದು ಕಲರ್ ಚೇಂಜ್ ಮಾಡೋದಾಗಿರಲಿ, ಬೇರೆ ಫಾಂಟ್ ತಗೊಳ್ಳೋದಾಗಿರಲಿ, ಏನೇ ಮಾಡಬೇಕು ಅಂದ್ರೂ ನಾನು ಫಸ್ಟ್ ಅದನ್ನು ಉಳಿದಿದ್ದಿಲ್ಲ ಫಾರ್ಮೇಟಿಂಗ್ ಮತ್ತೆ ನೋಡೋಣ. ಏನೇ ಮಾಡಬೇಕು ಅಂದರೂ ಫಸ್ಟ್ ನಾನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಹೇಗೆ ಮಾಡೋದು ನೋಡೋಣ. ಈಗ ಒಂದೇ ಮೌಸಿಂದ ಇಲ್ಲ ಕೀಬೋರ್ಡಿಂದ. ಮೌಸಿಂದ ಮಾಡಬೇಕಂದ್ರೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕೋ ಅದರ ಮೇಲೆ ಮೌಸ್ ಅದರ ಹತ್ತು ಇಟ್ಬಿಟ್ಟು ಮೌಸ್ ಲೆಫ್ಟ್ ಬಟನ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಬೇಕು. ಎಲ್ಲಿವರೆಗೆ ನಿಮಗೆ ಸೆಲೆಕ್ಷನ್ ಆಗಬೇಕೋ ಅಲ್ಲಿವರೆಗೆ ನೀವು ಡ್ರ್ಯಾಗ್ ಮಾಡಿ ಬಿಟ್ಟರೆ ಅದು ಸೆಲೆಕ್ಟ್ ಆಗುತ್ತೆ. ಆಮೇಲೆ ನೀವು ಯಾವುದೇ ಚೇಂಜಸ್ ಬೇಕಾದನ್ನು ಮಾಡ್ಕೋಬೋದು ಅಲ್ಲಿ. ಕ್ಲಿಯರ್ ಆಯಿತು ಅನ್ಕೋತೀನಿ. ಮೌಸ್ ನೆಕ್ಸ್ಟ್ ಕೀಬೋರ್ಡ್ ಮಾಡಬೇಕು ಅಂದರೆ ಕೀಬೋರ್ಡ್ ಶಾರ್ಟ್ಕಟ್ ಕೀ ಇದೆ, ಶಿಫ್ಟ್ ಹಿಡ್ಕೋಬೇಕು. ಶಿಫ್ಟ್ ಹಿಡಿದು ಆ್ಯರೋ ಕೀ ಪ್ರೆಸ್ ಮಾಡಿದರೆ ಸೆಲೆಕ್ಟ್ ಆಗಿ ಹೋಗುತ್ತೆ. ಹಿಂದ್ಗಡೆ ಪ್ರೆಸ್ ಮಾಡಿದರೆ ಶಿಫ್ಟ್ ಹಿಡಿದು ಲೆಫ್ಟ್ ಆ್ಯರೋ ಮಾಡಿದರೆ ಹಿಂದ್ಗಡೆ ಸೆಲೆಕ್ಟ್ ಆಗುತ್ತೆ. ಕೆಳಗಡೆದು ಲೈನ್ಗಳು ಸೆಲೆಕ್ಟ್ ಆಗಬೇಕಂದ್ರೆ ಶಿಫ್ಟ್ ಹಿಡಿದು ಡೌನ್ ಆ್ಯರೋ, ಮೇಲ್ಗಡೆ ಸೆಲೆಕ್ಷನ್ ಆಗಬೇಕಂದ್ರೆ ಶಿಫ್ಟ್ ಹಿಡಿದು ಅಪ್ ಆ್ಯರೋ. ಶಿಫ್ಟ್ ಆ್ಯಂಡ್ ಆ್ಯರೋ ಕೀಸ್ ಕೀಬೋರ್ಡಿಂದ ಆದರೆ. ಮೌಸಿಂದ ಆದರೆ ಈ ರೀತಿ ಫಸ್ಟು ಕರ್ಸರ್ ಇಡಬೇಕು, ಮೌಸಿದ ಲೆಫ್ಟ್ ಬಟನ್ ಪ್ರೆಸ್ ಮಾಡಬೇಕು ಆ್ಯಂಡ್ ಡ್ರ್ಯಾಗ್ ಮಾಡಬೇಕು. ಇನ್ನೂ ಶಾರ್ಟ್ಕಟ್ ಕೀ ಇದೆ ನಿಮಗೆ. ಒಂದೇ ಲೈನು ಮೌಸ್ನ ಡಬಲ್ ಕ್ಲಿಕ್ ಮಾಡಿದರೆ, ಡಬಲ್ ಕ್ಲಿಕ್ ಆನ್ ವರ್ಡ್ ವಿಲ್ ಸೆಲೆಕ್ಟ್ ದ ವರ್ಡ್. ಡಬಲ್ ಕ್ಲಿಕ್ ಮಾಡಿದರೆ ಫುಲ್ ಪ್ಯಾರಾಗ್ರಾಫ್ ಮಾಡಬೇಕು. ಸೆಲೆಕ್ಷನ್ ಅಂದರೆ ಪ್ಯಾರಾಗ್ರಾಫ್ ಮೇಲೆ ಎಲ್ಲಿಯಾದರೂ ಇಟ್ಟು 3 ಕ್ಲಿಕ್ ಮಾಡಬೇಕು. 1 2 3 3 ಕ್ಲಿಕ್ ಮಾಡಿದ್ರೆ ಫುಲ್ ಪ್ಯಾರಾಗ್ರಾಫ್ ಸೆಲೆಕ್ಷನ್ ಆಗುತ್ತೆ. ನಿಮಗೆ ಫುಲ್ ಡಾಕ್ಯುಮೆಂಟೇ ಸೆಲೆಕ್ಷನ್ ಆಗಬೇಕು ಅಂದರೆ 1 2 3 ಮಾರ್ಜಿನಲ್ಲಿಟ್ಟು 1 2 3 ಒಂದು ಮಾಡಿದ್ರೆ ಒಂದು ಲೈನ್ ಆಗುತ್ತೆ, ಡಬಲ್ ಮಾಡಿದ್ರೆ ಆ ಪ್ಯಾರಾಗ್ರಾಫ್ ಆಗುತ್ತೆ, ಮೂರನೇದು ಮಾಡಿದ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಫುಲ್ ಡಾಕ್ಯುಮೆಂಟ್ ಸೆಲೆಕ್ಟ್ ಆಗಿದೆ. ಕ್ಲಿಯರ್ ಆಯಿತು. ಆರ್ ದರ್ ಇಸ್ ಅ ಶಾರ್ಟ್ಕಟ್ ಕೀ ಫಾರ್ ದ ಕೀಬೋರ್ಡ್. ಕೀಬೋರ್ಡ್ ಶಾರ್ಟ್ಕಟ್ ಕೀ ಇದೆ, ಕಂಟ್ರೋಲ್ ಕೀ ಇರುತ್ತೆ. ಕಂಟ್ರೋಲ್ ಹಿಡಿದು ಎ ಪ್ರೆಸ್ ಮಾಡಿದೆ ನಾನೀಗ. ಕಂಟ್ರೋಲ್ ಎ ಟು ಸೆಲೆಕ್ಟ್ ಆಲ್. ಕಂಟ್ರೋಲ್ ಎ ನೆನ್ಪಿಟ್ಕೋಬೇಕು, ಇದು ಎಲ್ಲ ಕಡೆ ಬರುತ್ತೆ ನಿಮಗೆ. ಪವರ್ ಪಾಯಿಂಟಲ್ಲೂ ಬೇಕು, ಎಕ್ಸೆಲಲ್ಲೂ ಬೇಕು. ಕಂಟ್ರೋಲ್ ಎ ಸೆಲೆಕ್ಟ್ ಆಲ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೆಲೆಕ್ಷನ್, ಹೌ ಟು ಸೆಲೆಕ್ಟ್ ದ ಟೆಕ್ಸ್ಟ್ ನಾವು ಆಲ್ರೆಡಿ ನೋಡಿದ್ವಿ. ಏನೇ ಕೆಲಸ ಅದ್ರ ಮೇಲೆ ಏನೇ ಫಾರ್ಮೇಟ್ ಅಪ್ಲೈ ಮಾಡಬೇಕಿದ್ರು ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಆಲ್ರೆಡಿ ನಾವು ನೋಡಿದ್ವಿ. ಸೊ ಶಾರ್ಟ್ಕಟ್ ಕೀ, ಹೋಲ್ಡ್ ಆನ್ ಶಿಫ್ಟ್ ಕೀ ಆ್ಯಂಡ್ ಯೂಸ್ ಆ್ಯರೋ ಬಟನ್ಸ್. ಮುಂದಿನ ಸೈಡ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕಂದ್ರೆ ಶಿಫ್ಟ್ ಕೀ ಪ್ರೆಸ್ ಮಾಡಿ. ಇದು ಆಲ್ರೆಡಿ ಸೆಲೆಕ್ಷನ್ ಹೇಗೆ ಮಾಡಿದ್ವಿ ಅಂತ ನೋಡಿದ್ವಿ. ಶಾರ್ಟ್ಕಟ್ ಕೀ, ಶಿಫ್ಟ್ ಕೀ ಆ್ಯಂಡ್ ಯೂಸ್ ಆ್ಯರೋ ಬಟನ್ಸ್. ಹೋಲ್ ವರ್ಡ್ ಸೆಲೆಕ್ಟ್ ಮಾಡಬೇಕು. ಒಂದು ವರ್ಡನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಮೌಸ್ ಪಾಯಿಂಟ್ರಿಂದ ಡಬಲ್ ಕ್ಲಿಕ್ ಆನ್ ದ ವರ್ಡ್. ಹೋಲ್ ಪ್ಯಾರಾಗ್ರಾಫ್ ಟ್ರಿಪಲ್ ಕ್ಲಿಕ್ ವಿತಿನ್ ದ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ಮೇಲೆ ಇಟ್ಟು 3 ಕ್ಲಿಕ್ ಮಾಡಿದ್ರೆ ಸೆವೆರಲ್ ವರ್ಡ್ಸ್ ಆರ್ ಲೈನ್ಸ್ ಡ್ರ್ಯಾಗ್ ಮೌಸ್ ಇಟ್ಕೊಂಡು ಎಳೆದ್ರೆ ನಿಮಗೆ ಎಲ್ಲ ಸೆಲೆಕ್ಷನ್ ಆಗುತ್ತೆ. ಹೋಲ್ಡ್ ಆನ್ ಶಿಫ್ಟ್ ಕೀ ಆ್ಯಂಡ್ ಆ್ಯರೋ ಕೀಸ್. ಎಂಟೈರ್ ವರ್ಡ್ ಡಾಕ್ಯುಮೆಂಟ್ ಅಂದರೆ ಎಲ್ಲ ಸೆಲೆಕ್ಟ್ ಮಾಡಬೇಕು. ಯು ಹ್ಯಾವ್ ಟು ಸೆಲೆಕ್ಟ್ ಆಲ್ ಇನ್ ದ ಡಾಕ್ಯುಮೆಂಟ್, ದೆನ್ ಯು ಹ್ಯಾವ್ ಟು ಪ್ರೆಸ್ ಕಂಟ್ರೋಲ್ ಎ.
ಸೊ ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ. ಇದನ್ನು ನೋಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಯೂಸ್ ಮಾಡಿ ವರ್ಕ್ ಮಾಡಬೇಕಿದ್ರೆ. ಮುಂದೆ ಹೋಗೋಣ. ಡಿಲೀಟ್ ಮಾಡಬೇಕು. ಯಾವುದನ್ನೇ ಡಿಲೀಟ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನನಗೆ ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಡಿಲೀಟ್ ಮಾಡಬೇಕು. ನಾನು ಏನು ಮಾಡಬೇಕು, ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಹೇಗೆ ಮಾಡ್ತೀನಿ, ಒಂದೇ ಇಲ್ಲಿಟ್ಟು ಒಂದು ಕ್ಲಿಕ್ ಮಾಡ್ತೀನಿ, ಆರ್ ಇದ್ರ ಮೇಲಿಟ್ಟು ಡಬಲ್ ಕ್ಲಿಕ್ ಮಾಡ್ತೀನಿ, ಆರ್ ಕೀಬೋರ್ಡ್ ಹಿಡ್ಕೊಂಡು ಇದರಿಂದ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಸೆಲೆಕ್ಟ್ ಮಾಡಬೇಕು, ದೆನ್ ಯು ಪ್ರೆಸ್ ದ ಡಿಲೀಟ್ ಕೀ. ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ಹೋಯಿತು. ಹಾಗೆ ಒಂದು ಫುಲ್ ಪ್ಯಾರಾಗ್ರಾಫ್ ಮಾಡಬೇಕಂದ್ರೆ ಫುಲ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ಈಗ ಇಲ್ಲಿಟ್ಟು ಮೌಸ್ ಇಟ್ಟು ನಾನು ಡಿಲೀಟ್ ಎರಡು ಕೀಯನ್ನು ಉಪಯೋಗ ಮಾಡ್ತೀವಿ. ನಾವು ಡಿಲೀಟ್ ಕೀ ಮತ್ತು ಬ್ಯಾಕ್ ಸ್ಪೇಸ್ ಕೀ ಉಪಯೋಗ ಮಾಡ್ತೀವಿ. ಸೊ ಡಿಲೀಟ್ ಕೀ ಪ್ರೆಸ್ ಮಾಡಿದರೆ ಏನಾಗುತ್ತೆ ನೋಡಿ, ಡಿಲೀಟ್ ಕೀ ವಿಲ್ ಡಿಲೀಟ್ ದ ಟೆಕ್ಸ್ಟ್ ಆಫ್ಟರ್ ದ ಕರ್ಸರ್. ರೈಟ್ ಆಫ್ ದ, ಇಲ್ಲಿ ಡಿಲೀಟ್ ಇದೆ, ನಾನು ಡಿಲೀಟ್ ಪ್ರೆಸ್ ಮಾಡಿದ್ದು ರೈಟ್ ಆಫ್ ದ ಕರ್ಸರ್ ಹೋಗ್ತಾ ಇದೆ. ಅದೇ ರೀತಿ ಬ್ಯಾಕ್ ಸ್ಪೇಸ್ ಕೀ ಮಾಡಿದ್ರೆ ಏನಾಗುತ್ತೆ ನೋಡಿ, ಲೆಫ್ಟ್ ಆಫ್ ದ ಕರ್ಸರ್, ಕರ್ಸರ್ನ ಲೆಫ್ಟಲ್ಲಿ ಇರೋದು ಡಿಲೀಟ್ ಆಗ್ತಾ ಇದೆ. ಡಿಲೀಟ್ ಕೀ ಪ್ರೆಸ್ ಮಾಡಿದರೆ ರೈಟಲ್ಲಿ ಇರೋದು ಡಿಲೀಟ್ ಆಗುತ್ತೆ. ಬ್ಯಾಕ್ ಸ್ಪೇಸ್ ಮಾಡಿದರೆ ಲೆಫ್ಟ್ ಸೈಡಲ್ಲಿರೋದು ಡಿಲೀಟ್ ಆಗುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಕ್ ಸ್ಪೇಸ್ ಆ್ಯಂಡ್ ಡಿಲೀಟ್ ಕೀ. ಡಿಲೀಟ್ ಮತ್ತು ಬ್ಯಾಕ್ ಸ್ಪೇಸು ಕ್ಯಾರೆಕ್ಟರ್ ಟೆಕ್ಸ್ಟನ್ನು ಡಿಲೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಒಂದು ಬ್ಯಾಕ್ ಸ್ಪೇಸು ಲೆಫ್ಟಲ್ಲಿ, ಕರ್ಸರಿನ ಲೆಫ್ಟಲ್ಲಿರೋದು ಡಿಲೀಟ್ ಮಾಡಿದ್ರೆ ಕರ್ಸರಿನ ರೈಟಲ್ಲಿರೋದು ಡಿಲೀಟ್ಗೆ ಡಿಲೀಟ್ ಮಾಡುತ್ತೆ. ಅದೇ ರೀತಿ ನಿಮಗೆ ಲೈನ್ ಡಿಲೀಟ್ ಮಾಡಬೇಕಂದ್ರೆ ಸೆಲೆಕ್ಟ್ ದ ಲೈನ್ ಆ್ಯಂಡ್ ಪ್ರೆಸ್ ದ ಡಿಲೀಟ್ ಕೀ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಫುಲ್ ಪ್ಯಾರಾಗ್ರಾಫ್ ಸೆಟ್ ಮಾಡಬೇಕು ಅಂದರೆ ಸೆಲೆಕ್ಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಪ್ರೆಸ್ ದ ಡಿಲೀಟ್ ಕೀ. ಡಿಲೀಟ್ ಆಯಿತು, ಅರ್ಥ ಆಯಿತು ಅನ್ಕೋತೀನಿ ಕೀಬೋರ್ಡ್ ಡಿಲೀಟ್ ಮತ್ತು ಬ್ಯಾಕ್ ಸ್ಪೇಸ್ ಇರೋ ಡಿಫ್ರೆನ್ಸು. ಡಿಲೀಟಿಂಗ್ ಟೆಕ್ಸ್ಟ್ ನೋಡಿ ಆಯಿತು. 2 ಕೀಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಒಂದು ಬ್ಯಾಕ್ ಸ್ಪೇಸ್ ಕೀ ಆ್ಯಂಡ್ ಡಿಲೀಟ್ ಕೀ ಕೀಬೋರ್ಡ್ ಮೇಲೆ ಇರೋ ಅಂಥದ್ದು. ಅದೆರಡನ್ನು ಡಿಲೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಡಿಫ್ರೆನ್ಸ್ ಏನಂದರೆ ಬ್ಯಾಕ್ ಸ್ಪೇಸ್ ಕೀ ವಿಲ್ ಡಿಲೀಟ್ ಟೆಕ್ಸ್ಟ್ ಟು ದ ಲೆಫ್ಟ್ ಆಫ್ ದ ಕರ್ಸರ್, ಕರ್ಸರ್ ಲೆಫ್ಟಲ್ಲಿರೋದು ಡಿಲೀಟ್ ಮಾಡುತ್ತೆ. ವೆರಸ್ ಡಿಲೀಟ್ ಕೀ ರೈಟ್ ಆಫ್ ದ ಕರ್ಸರ್, ಕರ್ಸರ್ ರೈಟಲ್ಲಿರೋ ಟೆಕ್ಸ್ಟನ್ನು ಡಿಲೀಟ್ ಮಾಡುತ್ತೆ. ಇದೇ ಡಿಫ್ರೆನ್ಸು. ಬಟ್ ವಿ ಕ್ಯಾನ್ ಯೂಸ್ ಬ್ಯಾಕ್ ಸ್ಪೇಸ್ ಆ್ಯಂಡ್ ಡಿಲೀಟ್ ಕೀ ಡಿಪೆಂಡಿಂಗ್ ಆನ್ ದ ವೇರ್ ಯು ಕೆಪ್ ದ ಕರ್ಸರ್ ಎಲ್ಲಿಟ್ಟಿದ್ದೀರಾ. ನಾವು ನೋಡಿದ್ವಿ ಇದನ್ನು. ಲಾರ್ಜ್ ಅಮೌಂಟ್ ಆಫ್ ಡೇಟಾ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಮಾಡಬೇಕು ಅಲ್ವಾ, 2 ಪ್ಯಾರಾಗ್ರಾಫು ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಪ್ರೆಸ್ ಮಾಡಿದರೆ ಡಿಲೀಟ್ ಆಗುತ್ತೆ. ಇದನ್ನು ನಾನು ತೋರಿಸಿದ್ದೀನಿ ಪ್ರಾಕ್ಟಿಕಲ್ಲಾಗಿ. ನೋಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನಾನು ಡಿಲೀಟ್ ಮಾಡಿಬಿಟ್ಟೆ, ಬಟ್ ನನಗೆ ಅದು ವಾಪಸ್ ಬೇಕು. ಅವಾಗ ಏನು ಮಾಡಬೇಕು ನಾನು, ಐ ವಿಲ್ ಡೂ, ಇಲ್ಲಿ ಒಂದು ಕಾಣ್ತಾ ಇದೆ ನಿಮಗೆ ಅಂಡು ಕ್ಲಿಯರ್. ನಾನು ಏನು ಮಾಡಿದ್ದೀನಿ, ಲಾಸ್ಟ್ ಆ್ಯಕ್ಷನ್ ಏನು ಮಾಡಿದ್ದೀನಿ, ಡಿಲೀಟ್ ಮಾಡಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ. ಅಂಡು ಕಂಟ್ರೋಲ್ Z ಅಂತನಾದರೂ ಪ್ರೆಸ್ ಮಾಡ್ಬೋದು. ಇಲ್ಲ ಇಲ್ಲಿ ನೋಡಿ ಟೈಟಲ್ ಬಾರಲ್ಲಿ, ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ನಿಮಗೆ ಐಕಾನ್ ಕಾಣ್ತಾ ಇದೆ, ಅದನ್ನು ಪ್ರೆಸ್ ಮಾಡಿದರೆ ಹಿಂದೆ ಏನು ಆ್ಯಕ್ಷನ್ ಮಾಡಿದ್ದೀನೋ ಅದು ಅಂಡನ್ ಆಗುತ್ತೆ, ವಾಪಸ್ ಬಂತು. ಹೌದಾ? ಇಲ್ಲ ಇದು ಬೇಡ, ನನಗೆ ಮೊದಲೇ ಹೇಗಿತ್ತು ಹಾಗೆ ಬೇಕಂದರೆ ರೀಡೂ ದ ಕ್ಲಿಯರ್. ರೀಡು ಆಯಿತು. ಅಂಡು ದ ಅಪೋಸಿಟ್ ರೀಡು. ನನ್ನ ಅಂಡು ಇಫ್ ಎನಿ ಮಿಸ್ಟೇಕ್ಸ್ ಯು ಡಿಡ್. ಮೊದಲು ಟೈಪ್ ರೈಟ್ರಲ್ಲೆಲ್ಲ ಏನೇ ಮಿಸ್ಟೇಕ್ಸ್ ಮಾಡಿದ್ರು ನೀವು ಚೇಂಜಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಈ ವರ್ಡ್ ಪ್ರೊಸೆಸರಲ್ಲಿ ಇದು ವೆರಿ ಈಸಿ. ಎನಿ ಮಿಸ್ಟೇಕ್ಸ್ ಯು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಸಿಂಪ್ಲಿ ಕಂಟ್ರೋಲ್ Z ಪ್ರೆಸ್ ಮಾಡಿ. ಸೊ ಲಾಸ್ಟ್ ಆ್ಯಕ್ಷನ್ ಅಂಡನ್ ಆಗುತ್ತೆ. ಅದೇ ರೀತಿ ನೀವು ಸೆವೆರಲ್ ಅಂಡನ್ಗಳನ್ನು ಮಾಡ್ಬೋದು. ನಾನೀಗ ಮಾಡಿ ನೋಡ್ತೀನಿ ನೋಡಿ. ಕಂಟ್ರೋಲ್ Z ವಾಪಸ್ ಬಂತು, ಡಿಲೀಟ್ ಆಗಿರೋದೆಲ್ಲ ವಾಪಸ್ ಬರ್ತಾ ಇದೆ ನೋಡಿ. ಇಲ್ಲಿ ಅಂಡು ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಅಂಡು ದ ಸೆವೆರಲ್ ಆ್ಯಕ್ಷನ್ಸ್. ಇದು ಡಿಪೆಂಡಿಂಗ್ ಆನ್ ದ ವರ್ಷನ್ಸ್ ಎಷ್ಟು ಆ್ಯಕ್ಷನ್ಸ್ಗಳನ್ನು ಸೇವ್ ಮಾಡ್ಕೊಳ್ಳುತ್ತೆ ನೋಡಿ. ಎಲ್ಲ ಅಂಡನ್ ಮಾಡಿದೆ, ನಾನು ಮಾಡಿರೋ ಆ್ಯಕ್ಷನ್ಸ್ಗಳನ್ನೆಲ್ಲ ಅಂಡನ್ ಮಾಡಿದೆ, ಎಲ್ಲ ವಾಪಸ್ ಬಂತು. ಐ ಹೋಪ್ ಇಟ್ ಇಸ್ ಕ್ಲಿಯರ್. Undo and redo. Note down the things I have given here. Note down, undo and redo. Practical nodidri. Here is an icon for undo and shortcut key is Ctrl Z. If you make any mistakes, you simply press Ctrl Z. Last mistake ಆಗಿರೋದು ವಾಪಸ್ಸು
ಬರುತ್ತೆ, ಅಂಡನ್ ಆಗುತ್ತೆ. ಆ್ಯಂಡ್ ಬೈ ಮಿಸ್ಟೇಕ್ ಯು ಹ್ಯಾವ್ ಅಂಡನ್, ಬೈ ಮಿಸ್ಟೇಕ್ ನೀವು ಅಂಡನ್ ಮಾಡಿದ್ರಿ, ಅದು ಬೇಕಿತ್ತು ನಿಮಗೆ ಅಂದರೆ ಯು ಹ್ಯಾವ್ ಟು ಪ್ರೆಸ್ ದ ರೀಡು. ನೋಟ್ ಡೌನ್ Ctrl+Y shortcut key for redo. You have undone edits, then press Ctrl+Y. The word will redo the earliest action. ಏನು undone ಮಾಡಿರ್ತೀರ ಅದು redo ಆಗುತ್ತೆ. ಇದೆರಡು ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ, ಯೂಸ್ ಮಾಡಿ ವರ್ಕ್ ಮಾಡಬೇಕಿದ್ರೆ. ಎನಿ ಕ್ವಶನ್ಸ್ ಯು ಆಸ್ಕ್ ಮೀ. Now it is a time for homework. Fill in the blanks with suitable words. Dash is the shortcut key to select all. Dash is the shortcut key to undo the previous action. Dash is the shortcut key to redo the last undone action. Dash and dash keys are used to delete the text. Answer the following. Write the steps to delete the paragraph. Write the difference between delete key and backspace key. You'll get all the answers in the video class. If any doubts, once again go through the video class, you will get the answer. Complete the assignment and submit to me. Thank you.